MDH ಜನ ಮಸಾಲ. ಈಗ ಕಡಲೆ ಇರಲಿ, ಹಲಸಂಡೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ನಾಳೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಆಗ್ತಿದ್ದಾರೆ. ಹಿರಿಯ ಶಾಸಕರು ನೂತನ ಶಾಸಕರ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಶಾಸಕರ ಜೊತೆಗೆ ಸುರ್ಜೇವಾಲಾ 1-to-1 ಚರ್ಚೆ. ನಾಳೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ. ಒಂದಷ್ಟು ಹಿರಿಯ ಶಾಸಕರು, ಮೊದಲ ಬಾರಿ ಆಯ್ಕೆ ಆಗಿರುವಂತವರು, ಇವರೆಲ್ಲರ ಒಂದು ಲಿಸ್ಟ್ ಅನ್ನ ಮಾಡಲಾಗಿದೆ. ಕೆಪಿಸಿಸಿ ಕಚೇರಿಯಲ್ಲಿ ನಡೆಯಲಿರುವ 1-to-1 ಮೀಟಿಂಗ್. 40ಕ್ಕೂ ಹೆಚ್ಚು ಶಾಸಕರಿಗೆ ಸ್ವತಃ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೆ ಚರ್ಚೆಗೆ ಸುಮಾರು 10 ನಿಮಿಷ ನಿಗದಿ ಮಾಡಲಾಗಿದೆ. ಕರೆ ಮಾಡಿ ತಾವೇ ಆಹ್ವಾನ ನೀಡಿರುವಂತಹ ಸುರ್ಜೇವಾಲಾ ಶಾಸಕರ ಮೇಲೆ ಇರುವಂತಹ ಪ್ರಕರಣಗಳ ಬಗ್ಗೆ ಕೂಡ ಈಗಾಗಲೇ ಮಾಹಿತಿ ಪಡ್ಕೊಂಡು ಸುರ್ಜೇವಾಲಾ 1-to-1 ಮಾತನಾಡಲಿದ್ದಾರೆ. ನಾಳೆ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ಎಂಟ್ರಿ ಆಗ್ತಿರೋದು. ಕಾಂಗ್ರೆಸ್ನಲ್ಲಿ ಸದ್ಯಕ್ಕೆ ಒಂದಷ್ಟು ಅಸಮಾಧಾನ, ಅನುದಾನದ ವಿಚಾರವಾಗಿರಬಹುದು ಅಥವಾ ಒಂದಷ್ಟು ನಿಗಮಗಳಿಗೆ ಸಂಬಂಧಪಟ್ಟ ಹಾಗೆ, ಜೊತೆಗೆ ಈ ಮುಖ್ಯಮಂತ್ರಿ ಬದಲಾಗ್ತಾರೆ ಅನ್ನೋದು, ಕೆಪಿಸಿಸಿ ಅಧ್ಯಕ್ಷರು ಬದಲಾಗ್ತಾರೆ ಅನ್ನೋ ಹೇಳಿಕೆಗಳು, ಇದೆಲ್ಲವೂ ಕೂಡ ಎಲ್ಲೋ ಪಕ್ಷದಲ್ಲಿ ಕಾರ್ಯಕರ್ತರಲ್ಲೂ ಕೂಡ ಗೊಂದಲ ಉಂಟು ಮಾಡ್ತಾ ಇದೆ. ಹಿರಿಯ ಶಾಸಕರು ನೂತನ ಶಾಸಕರ ಜೊತೆಗೆ ಮಾತುಕತೆ ನಡೆಸಲಿದ್ದಾರೆ. ಶಾಸಕರ ಜೊತೆಗೆ ಸುರ್ಜೇವಾಲಾ 1-to-1 ಚರ್ಚೆಗೆ ಮುಂದಾಗ್ತಿದ್ದಾರೆ. ಈ ಸೆಪ್ಟೆಂಬರ್ ಕ್ರಾಂತಿಯ ಹೇಳಿಕೆಯ ನಡುವೆ ಇದೀಗ ಸುರ್ಜೇವಾಲಾ ಎಂಟ್ರಿ ಆಗ್ತಿರೋದು. ಎಲ್ಲ ಸದ್ಯಕ್ಕಿರುವಂಥ ಸಮಸ್ಯೆಗಳನ್ನು, ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸ್ಕೊಂಡು ಹೋಗ್ತಾರ ಅನ್ನೋದು ಈಗ ಪ್ರಶ್ನೆ. ಒಬ್ಬೊಬ್ಬ ಶಾಸಕರಿಗೆ ಚರ್ಚೆಗೆ 10 ನಿಮಿಷ ಕಾಲಾವಕಾಶವನ್ನು ನೀಡಲಾಗಿದೆ. ಒಟ್ಟು 40 ಶಾಸಕರು, 40ಕ್ಕೂ ಹೆಚ್ಚು ಶಾಸಕರಿಗೆ ಸ್ವತಃ ಸುರ್ಜೇವಾಲಾ ಬುಲಾವ್ ನೀಡಿದ್ದಾರೆ. ಇನ್ನು ಅಸಮಾಧಾನಿತ ಕಾಂಗ್ರೆಸ್ ಶಾಸಕರಿಗೆ ಸುರ್ಜೇವಾಲಾ ಬುಲಾವ್ ನಾಳೆ ಮಧ್ಯಾಹ್ನ 1:30ಕ್ಕೆ ಭೇಟಿ ಮಾಡುವಂತೆ ಸೂಚನೆ ಕೊಟ್ಟಿದ್ದಾರೆ. ಶಾಸಕ BR ಪಾಟೀಲ್ಗೆ ಸೂಚನೆ ಕೊಟ್ಟಿರುವಂತಹ ಸುರ್ಜೇವಾಲಾ ಮಧ್ಯಾಹ್ನ 2 ಗಂಟೆಗೆ ರಾಜು ಕಾಗೆ ಜೊತೆ ಕೂಡ ಚರ್ಚೆ ಮಾಡೋಕೆ ಸಮಯ ನಿಗದಿ ಮಾಡಲಾಗಿದೆ. ಇಬ್ಬರ ಬಹಿರಂಗ ಹೇಳಿಕೆಯಿಂದ ಕಾಂಗ್ರೆಸ್ನಲ್ಲಿ ಗೊಂದಲ ಉಂಟಾಗ್ತಿದೆ. ಹೈಕಮಾಂಡ್ ಮಧ್ಯಪ್ರವೇಶದ ಬಳಿಕ ಸಿಎಂ ಜೊತೆ ಚರ್ಚೆ ಮಾಡಲಿದ್ದಾರೆ. ಸಿಎಂ ಜೊತೆ ಮಾತುಕತೆ ನಡೆಸಿದ್ರು BRP ಮತ್ತು ರಾಜು ಕಾಗೆ, ಇಬ್ರು ಕೂಡ ಮಾತನಾಡಿದ್ರು. ಕೆಪಿಸಿಸಿ ಕಚೇರಿಯಲ್ಲಿ ಸುರ್ಜೇವಾಲಾ ಅವರಿಂದ ಎಚ್ಚರಿಕೆ ನೀಡುವಂತ ಸಾಧ್ಯತೆ ಕೂಡ ಇದೆ. BR ಪಾಟೀಲ್, ರಾಜು ಕಾಗೆ ಇಬ್ರು ಕೂಡ ಓಪನ್ ಆಗಿ ಮಾತನಾಡಿದ್ರು. ಮೊದಲಿಗೆ BR ಪಾಟೀಲ್ ಅವರ ಈ ಆಡಿಯೋ ವೈರಲ್ ಆಗಿತ್ತು. ಈ ವಸತಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ, ಮನೆಗಳನ್ನು ಹಂಚುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಸುದಾದ ನಂತರ ರಾಜು ಕಾಗೆ ಕೂಡ ಓಪನ್ ಆಗಿ ಮಾತನಾಡಿದರು. ಈ ಸಮುದಾಯ ಭವನಗಳಿಗೆ ಸಂಬಂಧಪಟ್ಟ ಹಾಗೆ, ವರ್ಕ್ ಆರ್ಡರ್ ಕೊಟ್ಟಿಲ್ಲ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ, ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ಪ್ರತಿನಿಧಿ ಪ್ರಸನ್ನ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಸನ್ನ, ಇದೀಗ ಕಾಂಗ್ರೆಸ್ನಲ್ಲಿ ಒಂದಷ್ಟು ಗೊಂದಲಗಳು ಕಂಡು ಬರ್ತಾ ಇದೆ. ವಿಶೇಷವಾಗಿ ಸ್ವಪಕ್ಷದ ಶಾಸಕರೇ ಅನುದಾನದ ವಿಚಾರಕ್ಕೆ ಇರಬಹುದು ಅಥವಾ ಒಂದಷ್ಟು ಇಲಾಖೆಗಳಿಗೆ ಸಂಬಂಧಪಟ್ಟ ಆಗಿರಬಹುದು, ಇದೆಲ್ಲ ಗೊಂದಲವನ್ನು ಕೂಡ ಪರಿಹಾರ ಮಾಡುವಂತ ನಿಟ್ಟಿನಲ್ಲಿ ಈಗ ಎಂಟ್ರಿ ಕೊಡ್ತಿರೋದು ಸುರ್ಜೇವಾಲಾ. ಅದರ ಜೊತೆಗೆ ಒಂದಷ್ಟು ಪ್ರಶ್ನೆಗಳಿದೆ. ಈ ಸೆಪ್ಟೆಂಬರ್ ಕ್ರಾಂತಿ ಇರಬಹುದು, ಇಕ್ಬಾಲ್ ಹುಸೇನ್ ಇವತ್ತು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇರಬಹುದು, ಇದೆಲ್ಲಕ್ಕೂ ಕೂಡ ಒಂದು ಕ್ಲಿಯರ್ ಕನ್ಕ್ಲೂಷನ್ ಅಥವಾ ಸೊಲ್ಯೂಷನ್ ಜೊತೆಗೆ ಬರ್ತಾರಾ ಹೇಗೆ ಅಂತ? ಅವಿನಾಶ್, ಕಾಂಗ್ರೆಸ್ ಕಳೆದ 2 ವಾರಗಳಿಂದ ಒಂದು ರೀತಿಯ ಗೊಂದಲದ ಗೂಡಾಗಿದೆ. ಕಾಂಗ್ರೆಸ್ನಲ್ಲಿ ಹೊರಗಿನವರು ಡ್ಯಾಮೇಜ್ ಮಾಡೋಕ್ಕಿಂತ ಕಾಂಗ್ರೆಸ್ನ ಶಾಸಕರು, ಸಚಿವರೇ ಅವರವರ ಪಕ್ಷವನ್ನ, ಅವರ ಆಡಳಿತದ ಸರ್ಕಾರವನ್ನ ಡ್ಯಾಮೇಜ್ ಮಾಡ್ಕೊಳ್ತಾ ಇರುವಂತದ್ದು ಜಾಸ್ತಿ ಆಗಿದೆ. ಈ ಕಾರಣಕ್ಕೋಸ್ಕರ ಇದೀಗ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸ ಕೈಗೊಂಡ ಸಂದರ್ಭದಲ್ಲೂ ಕೂಡ BR ಪಾಟೀಲ್ ಮತ್ತು ರಾಜು ಕಾಗೆ ಅವರು ಬಹಿರಂಗವಾಗಿ ಅಸಮಾಧಾನವನ್ನ ಹೊರಹಾಕಿದ್ದಕ್ಕೆ ಹೈಕಮಾಂಡ್ ಕೂಡ ಗರಂ ಆಗಿತ್ತು. ಅದಾದ ಬಳಿಕ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಯಿಂದ ವಾಪಸ್ ಆದ ಬಳಿಕ BR ಪಾಟೀಲ್ ಮತ್ತು ರಾಜು ಕಾಗೆ ಇಬ್ಬರನ್ನೂ ಕೂಡ ಕರೆದು ಮಾತುಕತೆಯನ್ನು ನಡೆಸಿದ್ರು. ಇದೀಗ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಸರದಿ ನಾಳೆ ಬೆಂಗಳೂರಿಗೆ ಆಗಮಿಸ್ತಾ ಇರುತ್ತಾ ಸುರ್ಜೇವಾಲಾ ಅವರು ಶಾಸಕರ ಜೊತೆಗೆ 1-to-1 ಮಾತುಕತೆಯನ್ನು ನಡೆಸೋದಕ್ಕೆ ಸಮಯವನ್ನ ನಿಗದಿ ಮಾಡಿದ್ದಾರೆ. BR ಪಾಟೀಲ್ ಮತ್ತು ರಾಜು ಕಾಗೆ ಅವರಿಗೂ ಕೂಡ ಪ್ರತ್ಯೇಕವಾಗಿ ತಾವೇ ಖುದ್ದಾಗಿ ಕರೆ ಮಾಡಿರುವಂತಹ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಮಧ್ಯಾಹ್ನ 1:00ಗೆ BR ಪಾಟೀಲ್ ಅವರಿಗೆ ಬುಲಾವ್ ಮಾಡಿದ್ದಾರೆ. ಅದೇ ರೀತಿಯಲ್ಲಿ ರಾಜು ಕಾಗೆ ಅವರಿಗೆ ಮಧ್ಯಾಹ್ನ 2 ಗಂಟೆಗೆ ಬಂದು ಭೇಟಿಯಾಗಿ ಎನ್ನುವಂತ ಸೂಚನೆಯನ್ನು ಕೊಟ್ಟಿದ್ದಾರೆ. BR ಪಾಟೀಲ್ ಮತ್ತು ರಾಜು ಕಾಗೆ ಅವರು ಬಹಿರಂಗವಾಗಿ ಅಸಮಾಧಾನವನ್ನು ಹೊರಹಾಕಿದ್ರಿಂದಾಗಿ ಕಾಂಗ್ರೆಸ್ ಸರ್ಕಾರ ನಡೀತಾ ಇರುವಂತಹ ಕಾರ್ಯವೈಖರಿಯ ಬಗ್ಗೆ ಸಾಕಷ್ಟು ಟೀಕೆ ಟಿಪ್ಪಣಿಗಳು ಕೇಳಿಬಂದಿತ್ತು. ಎಲ್ಲ ಒಂದ್ ಕಡೆ ಸಚಿವರು ಭ್ರಷ್ಟಾಚಾರದಲ್ಲಿ ತೊಡಗಿದ್ದಾರೆ ಎನ್ನುವಂತ ಆರೋಪ ಬಿಜೆಪಿ ಜೆಡಿಎಸ್ನವರು ಮಾಡಿದ್ರಲ್ಲ, ಸ್ವತಃ ಕಾಂಗ್ರೆಸ್ನ ಶಾಸಕರೇ ಮಾಡಿದ್ರಿಂದಾಗಿ ದೊಡ್ಡ ಮಟ್ಟಿಗೆ ಡ್ಯಾಮೇಜ್ ಆಗಿತ್ತು. ಆ ಎಲ್ಲ ಡ್ಯಾಮೇಜ್ ಅನ್ನ ಕಂಟ್ರೋಲ್ ಮಾಡುವಂತ ನಿಟ್ಟಿನಲ್ಲಿ ಶಾಸಕರ ಅಸಮಾಧಾನ ಏನಿದೆ, ಶಾಸಕರ ಅಭಿಪ್ರಾಯ ಏನಿದೆ, ಸರ್ಕಾರ ಸರಿಯಾಗಿ ನಡೆಯೋದಕ್ಕೆ ಶಾಸಕರು ಕೊಡ್ತಾ ಇರುವಂತಹ ಸಲಹೆಗಳು ಸರಿಯಾಗಿ ಕೆಲಸ ಮಾಡ್ತಾ ಇದಾವ ಇಲ್ವಾ, ಮತ್ತು ಶಾಸಕರ ಪರ್ಫಾರ್ಮೆನ್ಸ್ ಏನು ಅನ್ನೋ ಬಗ್ಗೆಯೂ ಕೂಡ ಶಾಸಕರಿಂದಲೇ ನೇರವಾಗಿ ತಿಳಿದುಕೊಳ್ಳೋದಕ್ಕೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್
ಸಿಂಗ್ ಸುರ್ಜೇವಾಲಾ ಮುಂದಾಗಿದ್ದಾರೆ. BR ಪಾಟೀಲ್ ಮತ್ತು ರಾಜು ಕಾಗೆ ಅವರ ಬಳಿಕ ಸುಮಾರು 40ಕ್ಕೂ ಹೆಚ್ಚು ಬೆಂಗಳೂರು ಸುತ್ತಮುತ್ತಲ ಭಾಗದ ಶಾಸಕರಿಗೆ ಸಮಯವನ್ನು ನಿಗದಿ ಮಾಡಲಾಗಿದೆ. ಮತ್ತು ಆಯಾ ಶಾಸಕರು ಪಕ್ಷ ಸಂಘಟನೆಗೆ ಏನು ಕೊಡುಗೆಗಳನ್ನ ಕೊಟ್ಟಿದ್ದಾರೆ, ಬಿಜೆಪಿ ಅವ್ರನ್ನ ಕೌಂಟರ್ ಮಾಡೋದಕ್ಕೆ ಅವರ ಮಾತುಗಳು ನೆರವಾಗ್ತಾ ಇದಾವ, ಪಕ್ಷ ಸಂಘಟನೆಯಲ್ಲಿ ತೊಡಗಿಕೊಂಡಂತ ಶಾಸಕರ ಮೇಲೆ ಏನಾದರೂ ಕೇಸ್ಗಳಿದಾವ, ಇದೆಲ್ಲವನ್ನು ಕೂಡ ಕೂಲಂಕುಷವಾಗಿ ಚರ್ಚೆ ಮಾಡೋದಕ್ಕೆ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ. ಶಾಸಕರು ತಮ್ಮ ತಮ್ಮ ಸಲಹೆಗಳನ್ನ, ಸೂಚನೆಗಳನ್ನ, ಅಸಮಾಧಾನಗಳನ್ನ ಹೈಕಮಾಂಡ್ ಕಿವಿಗೆ ಹಾಕೊಳ್ತಿಲ್ಲ ಅನ್ನುವಂತ ಬೇಸರವನ್ನು ಕೂಡ ವ್ಯಕ್ತಪಡಿಸಿದಂತ ಹಿನ್ನೆಲೆಯಲ್ಲಿ ಹಿರಿಯ ಶಾಸಕರಿಂದ ಹಿಡಿದು ನೂತನವಾಗಿ ಆಯ್ಕೆಯಾಗಿರುವಂತಹ ಎಲ್ಲ ಶಾಸಕರಿಗೂ ಕೂಡ ಸುಮಾರು 40ಕ್ಕೂ ಹೆಚ್ಚು ಬೆಂಗಳೂರು ಸುತ್ತಮುತ್ತಲ ಭಾಗದ ಶಾಸಕರ ಹೆಸರನ್ನ ಶಾರ್ಟ್ ಲಿಸ್ಟ್ ಮಾಡಲಾಗಿದೆ. ಅವರೆಲ್ಲರಿಗೂ ಕೂಡ ಬುಲಾವ್ ಹೊರಡಿಸಲಾಗಿದೆ. ಅಂದ್ರೆ ನೀವು ಪಕ್ಷಕ್ಕೆ ಏನ್ ಕೊಡುಗೆಯನ್ನು ಕೊಟ್ಟಿದ್ದೀರಿ ಅನ್ನುವಂತ ಒಂದು ಪರ್ಫಾರ್ಮೆನ್ಸ್ ಅನ್ನು ಕೂಡ, ಪ್ರಗತಿ ಅವರ ಅಹವಾಲುಗಳೇನಿದಾವೆ, ಬೇಡಿಕೆಗಳಿದ್ದಾವೆ, ಎಲ್ಲವನ್ನೂ ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಸುರ್ಜೇವಾಲಾ ಮುಂದಾದಂತೆ ಕಂಡು ಬರ್ತಾ ಇದೆ. ಇದು ಕೇವಲ ಇಷ್ಟಕ್ಕೆ ಸೀಮಿತ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಈಗಾಗಲೇ ಸಚಿವ ಸಂಪುಟ ಪುನರ್ರಚನೆಯ ಬಗ್ಗೆಯೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಾಕಷ್ಟು ತಲೆ ಕೆಡಿಸಿಕೊಂಡಿದೆ. ಈ ನಿಟ್ಟಿನಲ್ಲಿ ಯಾವ ಶಾಸಕರು ಮುಂದೆ ಅವ್ರನ್ನ ಸಚಿವ ಸಂಪುಟಕ್ಕೆ ಪ್ರಮೋಟ್ ಮಾಡಿದ್ದೇ ಆದ್ರೆ ಪಕ್ಷ ಸಂಘಟನೆಗೆ ಅನುಕೂಲ ಆಗೋ ರೀತಿಯಲ್ಲಿ ಅವರು ಕೆಲಸ ಮಾಡ್ತಾರಾ ಇಲ್ವಾ ಅನ್ನುವಂಥದ್ದನ್ನು ಕೂಡ ನಾಳೆ ತಾಳೆ ಹಾಕುವಂತ ಕೆಲಸವನ್ನ ಸುರ್ಜೇವಾಲಾ ಮಾಡುವಂತ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ, ನವೆಂಬರ್ ಕ್ರಾಂತಿ ಅನ್ನುವಂತ ಹೇಳಿಕೆಗಳು ದೊಡ್ಡ ಮಟ್ಟಿಗಿನ ಸಂಚಲನವನ್ನ ಮೂಡಿಸ್ತಾ ಇದಾವೆ. ಒಂದು ರೀತಿಯಲ್ಲಿ ಕಾಂಗ್ರೆಸ್ ಇಬ್ಬಾಗ ಆಗೋ ರೀತಿಯಲ್ಲಿ, ಅಂದ್ರೆ DK ಶಿವಕುಮಾರ್ ಪರವಾಗಿ ಒಂದಷ್ಟು ಮಂದಿ ಶಾಸಕರು ನಿಲ್ಲಬಹುದು ಮತ್ತು ಸಿದ್ದರಾಮಯ್ಯನವರ ಬೆನ್ನಿಗೆ ಮತ್ತೊಂದಷ್ಟು ಹಿರಿಯ ಶಾಸಕರು, ಸಚಿವರು ನಿಲ್ಲುವಂತ ಲಕ್ಷಣಗಳು ಕಂಡು ಬರ್ತಾ ಇದಾವೆ. ಈಗಲೇ ಈ ರೀತಿಯ ಗೊಂದಲಗಳು ಕ್ರಿಯೇಟ್ ಆದಂತ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ಈ ಗೊಂದಲ ಮತ್ತಷ್ಟು ತಾರಕಕ್ಕೆ ಏರಬಾರದು ಅನ್ನುವಂತ ಎಚ್ಚರಿಕೆಯನ್ನ ಹೈಕಮಾಂಡ್ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಹೀಗಾಗಿ ಇಷ್ಟು ದಿನಗಳ ಕಾಲ ಉಸ್ತುವಾರಿ ಕಾರ್ಯದರ್ಶಿ ಆಗಿರುವಂತಹ ಸುರ್ಜೇವಾಲಾ ಅವರು ರಾಜ್ಯಕ್ಕೆ ಬಂದ್ರೆ ಅದು ಬೇರೆಯದೇ ಅರ್ಥ ಇತ್ತು. ಆದ್ರೆ ನಾಳೆ ಬರ್ತಾ ಇರುವಂತಹ ಸುರ್ಜೇವಾಲಾ ಅವರ ಭೇಟಿ ಮತ್ತಷ್ಟು ವಿಶೇಷ ಮತ್ತು ಸಾಕಷ್ಟು ಕುತೂಹಲವನ್ನು ಕೂಡ ಮೂಡಿಸ್ತಾ ಇದೆ. ಅವಿನಾಶ್, ಧನ್ಯವಾದ ಪ್ರಸನ್ನ. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, ಎಸ್ ಎಸ್ MDH.